ಸ್ತುತಿಸಲು ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಉಪಕಾರ ಇಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಓದಲ್ಲಿ ಬಂದಲ್ಲಿ ವಿದ್ಯೆ ಕೆಲಸ ಕಾರ್ಯಗಳಲ್ಲಿ ಕೂಡ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ವಚನದ ಕಡೆಗೆ ಹೋಗೋಣ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 26ನೇ ಅಧ್ಯಾಯ 7ರಿಂದ. ಕೀರ್ತನೆಗಳು 26:7. ದೇವರ ನಾಮಕ್ಕೆ ಸ್ತೋತ್ರ. ನಿನ್ನ ಅದ್ಭುತ ಕೃತ್ಯ ವರ್ಣನೆಯ ಪದಗಳನ್ನು ಹಾಡುತ್ತಾ ನಿನ್ನ ಯಜ್ಞ ವೇದಿಯನ್ನು ಪ್ರದಕ್ಷಿಣೆ ಮಾಡುವೆನು. ಅಂದ್ರೆ ದಾವೀದರಸರು, ಅವರಿಗೆ ದೇವರು ಯಾರೆಂಬುದೇ ಗೊತ್ತಿರಲಿಲ್ಲ. ಇದು ಹಿಂದೆ ಕೂಡ ನಾವು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಆದರೆ ದೇವರ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನು ಕುರಿತು ಯೋಚನೆ ಮಾಡುತ್ತಾ ಅವರು ಅದನ್ನು ಹಾಡಿನ ಮೂಲಕ ದೇವರನ್ನು ಮಹಿಮೆಗೊಳಿಸುತ್ತಾ ಯಜ್ಞ ವೇದಿಯನ್ನು ಪ್ರದಕ್ಷಿಣೆ ಮಾಡುವೆನು. ಅಂದ್ರೆ ಈ ಯಜ್ಞ ವೇದಿ ಅಂದ್ರೆ ದೇವರನ್ನು ಆರಾಧಿಸುವಂತ ಒಂದು ಸ್ಥಳ. ಅದು ಬಹಳ ಪರಿಶುದ್ಧವಾಗಿ ಇರಬೇಕಾಗಿತ್ತು. ಆಗ ನಾವು ಅದು 2026ನೇ ವರ್ಷದ ಹಿಂದೆ ಪ್ರಾರ್ಥನೆ ಮಾಡುವ ಸ್ಥಳ. ಅದರ ಇವತ್ತು ಕೂಡ ಒಂದೊಂದು ಕಡೆಗೆ ನಾವು ಕಾಣಬಹುದು. ಹಾಡು ಹಾಡುತ್ತಾ ಭಜನೆ ಮಾಡುತ್ತಾ ಅದರ ಸುತ್ತು ಏನ್ ಮಾಡ್ತಾರೆ, ತಾಳ ತಂಪಿಗಳನ್ನ ಬಾರಿಸುತ್ತಾ ಊದುತ್ತಾ ತುತ್ತೂರಿ ಊದುತ್ತಾ ಬರ್ತಾ ಇರ್ತಾರೆ. ಅದು ಯಜ್ಞ ವೇದಿ ಪ್ರದಕ್ಷಿಣೆ ಮಾಡುವೇನು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕೂಡ ಹಾಗೆ ಮಾಡೋದು ಬಹಳ ಉತ್ತಮ. ನಾವೊಂದು ಪ್ರಾರ್ಥನಾ ಸ್ಥಳವನ್ನ ದೇವರ ಆಲಯ ಅಂತೇಳಿ ಮಾಡಿದ ಮೇಲೆ, ಅದೊಂದು ಪ್ರಾರ್ಥನೆ ಒಂದು ಸ್ಥಳ ಅಂತ ಇಟ್ಟ ಮೇಲೆ ಅದನ್ನು ಪರಿಶುದ್ಧವಾಗಿ ಇಟ್ಟುಕೊಂಡು ಅಲ್ಲಿ ದೇವರ ಪರವಾಗಿ ಸಾಕ್ಷ್ಯ ಕೊಡುತ್ತಾ ವಾಕ್ಯಗಳನ್ನು ಸಾರುತ್ತಾ ಅದರ ಸುತ್ತ ನಾವು ಹಾಡು ಹಾಡುತ್ತಾ ದೇವರನ್ನು ಕೊಂಡಾಡುವುದು ಅಥವಾ ಅದರೊಳಗೆ ದೇವರನ್ನ ಕೊಂಡಾಡುವುದು ಬಹಳ ಉತ್ತಮ. ಈ ತರ ಈ ಸಿನಿಮಾ ಹಾಡುಗಳನ್ನ ಹಾಡಿಕೊಂಡಲ್ಲ. ಈಗ ಅನೇಕರು ಏನ್ ಮಾಡಿದ್ದಾರೆ, ಉಜ್ಜೀವನ ಗೀತೆ ತೇಳಿ ಪುಸ್ತಕಗಳು ಬಂದಿದೆ. ಈಗ ಅದು ಈಗೆಲ್ಲ ಬಹಳ ಸಮಯದ ಹಿಂದಿನ, ಅದರಲ್ಲಿ ಕೂಡ ಅನೇಕ ಪಿಕ್ಚರ್ ಹಾಡುಗಳಿಗೆ ಮತ್ತೆ ಏನೇನೋ ಈ ಲೋಕದ ಹಾಡುಗಳಿಗೆ ಅದನ್ನ ಸೇರಿಸಿದ್ದಾರೆ. ಅದು ಮಹಾ ದೊಡ್ಡ ತಪ್ಪು. ದಾವೀದರಸರು ಏನ್ ಮಾಡಿದ್ದಾರೆ ಅಂದ್ರೆ, ಹಾಡು ಹಾಡುತ್ತಂದ್ರೆ ದೇವರ ಕಾರ್ಯಗಳನ್ನ ಮಾತ್ರ ಹಾಡಿನ ರೂಪದಲ್ಲಿ ಹಾಡಿದ್ರು, ದೇವರನ್ನ ಮಹಿಮೆಗೊಳಿಸಿದ್ರು, ಕೊಂಡಾಡಿದ್ರು, ಪ್ರದಕ್ಷಿಣೆ ಮಾಡಿದ್ರು. ಹಾಗೆ ಇವತ್ತು ನಾವು ಕೂಡ ದೇವರನ್ನ ಆರಾಧಿಸುವ ಸ್ಥಳದಲ್ಲಿ, ದೇವರ ವಾಕ್ಯಗಳು ಬೋಧನೆ ನಡೆಯುವ ಸ್ಥಳದಲ್ಲಿ, ಉಪದೇಶ ನಡೆಯುವ ಸ್ಥಳದಲ್ಲಿ ಅದನ್ನು ಪರಿಶುದ್ಧವಾಗಿ ಇಟ್ಟುಕೊಂಡು ದೇವರ ಕಾರ್ಯಗಳನ್ನು ಸಾಕ್ಷಿ ನುಡಿಬೇಕು. ಸರಿಯಾಗಿ ಉಪದೇಶ ಮಾಡುತ್ತಾ ಮತ್ತೆ ಹಾಡಿನ ಮೂಲಕವೂ ಕೂಡ ಒಳ್ಳೊಳ್ಳೆ ಹಾಡುಗಳಿವೆ, ಅದನ್ನು ಹೇಳಿಕೊಂಡು ಕೈ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಮಹಿಮೆಗೊಳಿಸುವುದರಲ್ಲಿ ತಪ್ಪಿಲ್ಲ. ಇದು ದೇವರನ್ನು ನಾವು ಕೊಂಡಾಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಯಾವಾಗಲೂ ಸುಮ್ಮನೆ ಇರಬಾರದು. ದೇವರ ವಿಷಯವನ್ನು ವರ್ಣನೆ ಮಾಡ್ತಲೇಬೇಕು ಹಾಡಿನ ಮೂಲಕ. ಅದಕ್ಕೆ ಬೇರೆ ಪಿಕ್ಚರ್ ಹಾಡು, ಲೋಕದ ಯಕ್ಷಗಾನ, ಬೇರೆ ವಿಗ್ರಹಗಳಿಗೆ ಸಂಬಂಧಪಟ್ಟ ಹಾಡುಗಳು ಇಂಥವನ್ನೆಲ್ಲ ಹಾಡಕ್ಕೆ ಹೋಗಲೇಬಾರದು. 8. ಯೆಹೋವನೇ, ನಿನ್ನ ನಿವಾಸವು ನನಗೆ ಎಷ್ಟೋ ಪ್ರಿಯ, ನಿನ್ನ ಪ್ರಭಾವ ಸ್ಥಾನವು ನನಗೆ ಇಷ್ಟ. ಯೆಹೋವನೇ, ನಿನ್ನ ನಿವಾಸವು ನನಗೆ ಎಷ್ಟೋ ಪ್ರಿಯ. ನಿವಾಸ ಅಂದ್ರೆ ಯಾವುದು? ದೇವರೇ ನಮಗೆ ನಿವಾಸವಾಗಿದ್ದಾರೆ, ದೇವರೇ ನಮಗೆ ಆಧಾರವಾಗಿದ್ದಾರೆ. ಇದು ಬೈಬಲಲ್ಲಿ ಪವಿತ್ರ ಗ್ರಂಥ ಎಂಬ ಕನ್ನಡ ಬೈಬಲಲ್ಲಿ ನಾನೇ ನಿಮಗೆ ಶ್ರೀನಿವಾಸ ಅಂತ ಬರೆಯಲ್ಪಟ್ಟಿದೆ. ಶ್ರೀನಿವಾಸ ಅಂದ್ರೆ ಬೇರೆ ದೇವರಲ್ಲ, ವಿಗ್ರಹ ಅಲ್ಲ. ನಾನೇ ನಿಮಗೆ ಶ್ರೀನಿವಾಸ ಅಂದ್ರೆ, ನಾನೇ ನಿಮಗೆ ಶ್ರೀನಿವಾಸ ಅಂದ್ರೆ ಆಧಾರ ಅಂತ ಇದರ ಅರ್ಥ. ಹಾಗೆ ದಾವೀದರಸರು ಹೇಳಿದ್ರು, ದೇವರೇ ನೀನೇ ನನಗಿಷ್ಟ, ನಿನ್ನ ನಿವಾಸವೇ ನನಗೆ ಇಷ್ಟ. ಅಂದ್ರೆ ಈ ನಿವಾಸ ಅಂದ್ರೆ ದೇವರು ವಾಸ ಮಾಡುವ ಮನೆ. ಈಗ ದೇವರು ವಾಸ ಮಾಡುವಂಥದ್ದು ಎಲ್ಲಿ? ಅವರು ಪರಲೋಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ತಂದೆ ಮತ್ತು ಮಗ
ಆಮೇಲೆ ಪರಿಶುದ್ಧಾತ್ಮ ದೇವರ ಮೂರನೇ ಆತ್ಮವನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಅವರೇ ನಮ್ಮನ್ನು ಇಲ್ಲಿ ನಡೆಸುವವರಾಗಿದ್ದಾರೆ, ಅವರೇ ಪರಮಾತ್ಮರಾಗಿದ್ದಾರೆ. ಹಾಗೆ ಇವತ್ತು ನಮ್ಮ ಮನಸ್ಸೆಲ್ಲ ಎಲ್ಲಿರಬೇಕು? ಪರಲೋಕದ ಕಡೆಗೆ ಇರಬೇಕು. ಆ ಪರಲೋಕ ಅಂದ್ರೆ ಕೈಲಾಸ, ವೈಕುಂಠ ಅಂತ ಹೇಳ್ತೇವೆ ನಮ್ಮ ಹಿಂದೂ ಸಂಸ್ಕೃತದಲ್ಲಿ. ಅಲ್ಲಿಂದ ದೇವರು ನಮಗೆ ಕೊಟ್ಟಂತ ವಾಕ್ಯವಾಗಿದೆ, ಪುರಾಣ ಆಗಿದೆ, ಬೈಬಲ್ ಆಗಿದೆ, ಮಹಾಭಾರತ ಇರ್ಬೋದು, ವೇದಗಳು ಇರ್ಬೋದು, ಭಗವದ್ಗೀತೆ ಕೂಡ ಮಹಾಭಾರತದಿಂದಲೇ ವೇದಗಳಿಂದಲೇ ಬಂತು. ಅದನ್ನು ಓದಿ ನಾವು ದೇವರ ಮೇಲೆ ಮನಸ್ಸು ಪ್ರೀತಿಯನ್ನು ಇಡಬೇಕು. ಅದಕ್ಕೆ ಹೇಳಿದ್ದು ದಾವೀದರಸರು, ಯೆಹೋವನೇ ನಿನ್ನ ನಿವಾಸವು ನನಗೆ ಎಷ್ಟೋ ಪ್ರಿಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಪ್ರಭಾವ ಸ್ಥಾನವು ನನಗಿಷ್ಟ. ಪ್ರಭಾವ ಸ್ಥಾನ ಅಂದ್ರೆ ದೇವರಿರುವ ಸ್ಥಾನ, ದೇವರು ಮಾತನಾಡುವ ಸ್ಥಾನ, ವಾಸ ಮಾಡುವ ಸ್ಥಳವಾಗಿದೆ. ಪ್ರಭಾವ ಅದುವೇ ಆಗಿದೆ ಪರಲೋಕ, ದೇವರ ನಾಮಕ್ಕೆ ಸ್ತೋತ್ರ. ಅದನ್ನು ನೆನೆಸಿಕೊಂಡು ಇವತ್ತು ನಾವು ದೇವರ ಆಲಯ ಅಂತೇಳಿ ಸರಿಯಾಗಿ ಪರಿಶುದ್ಧವಾಗಿ ಇಟ್ಟುಕೊಂಡು ಎಲ್ಲಿ ಸಭೆ ನಡೀತದೋ, ಎಲ್ಲಿ ವಾಕ್ಯ ನಡೀತದೋ, ಎಲ್ಲಿ ದೇವರನ್ನು ಮಹಿಮೆಗೊಳಿಸ್ತಾರೆ ಅಂದ್ರೆ ವಾಕ್ಯಕ್ಕೆ ಅನುಗುಣವಾಗಿ ಸರಿಯಾಗಿ ಅಲ್ಲಿಯೇ ದೇವರು ಕೂಡ, ಅಲ್ಲಿ ಕೂಡ ದೇವರೊಂದು ದೃಷ್ಟಿ ಇದ್ದೇ ಇರುತ್ತದೆ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ 18ನೇ ಅಧ್ಯಾಯ 19-20 ನಾವು ಓದ್ತೇವೆ, ಎಲ್ಲಿ ನನ್ನ ನಾಮದಲ್ಲಿ 2-3 ಒಂದೇ ಸ್ಥಳದಲ್ಲಿ ನೀವು ಸೇರ್ತೀರೋ ಅಲ್ಲಿ ನಾನು ಇರುತ್ತೇನೆ ಅಂತೇಳಿ ಒಂದೇ ಶುದ್ಧ ಮನಸ್ಸಿನಿಂದ ಶುದ್ಧ ಸ್ಥಳದಲ್ಲಿ ದೇವರ ಆಲಯ ಅಂತೇಳಿ ನಾವು ಮಾಡಿಕೊಂಡು ಪರಿಶುದ್ಧವಾಗಿ ಇಟ್ಟುಕೊಂಡು, ಅಂದರೆ 10 ದಶಾಜ್ಞೆಗಳಿಗೆ ವಿಧೇಯರಾಗಿ ನಮ್ಮ ಶರೀರವನ್ನ ಸ್ಥಳವನ್ನ ಇಟ್ಟುಕೊಂಡು ಅಲ್ಲಿ ಬರೋವರನ್ನು ಸರಿಯಾಗಿ ನಡೆಸಿಕೊಂಡು ಹೋದಾಗ ಅಲ್ಲಿ ದೇವರ ಒಂದು ದೃಷ್ಟಿ ಇರುತ್ತದೆ, ದೇವರ ಒಂದು ಪ್ರಭಾವ ಇರುತ್ತದೆ, ದೇವರ ಒಂದು ಪ್ರೀತಿ ಇರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವಾಗ ಗಲೀಜಿಯ ಲೋಕದ ವಿಷಯಗಳು, ಈಗ ಅದನ್ನ ಹೇಳಬೇಕಾಗಿಲ್ಲ, ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಏನೇ ಮಾಡಿದ್ರು ದೇವರ ಪ್ರಭಾವ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಅಂತ ಸ್ಥಳ ಮಾತ್ರ ದೇವರಿಗೆ ಇಷ್ಟವಾಗಿದೆ. ಈಗ ನಮ್ಮ ಶರೀರ, ನಿನ್ನ ದೇಹವೇ ದೇವಾಲಯ ಅಂತ ಹೇಳಿದ್ರು. ನಮ್ಮ ದೇಹದಲ್ಲಿ ಕೂಡ ಸರಿಯಾಗಿ ನಮಗೆ ಶಾಂತಿ, ಸಮಾಧಾನ, ಆರೋಗ್ಯ ಇರಬೇಕಾದ್ರೆ ಸಂಪೂರ್ಣವಾಗಿ ಸರ್ವ ಸೃಷ್ಟಿಗತನಾದ ದೇವರ ಮಾತಿಗೆ ನಮ್ಮ ಶರೀರವನ್ನು ನಡೆಸಿಕೊಂಡ್ರೆ ಮಾತ್ರ ನಮಗೆ ಆರೋಗ್ಯ, ಶಾಂತಿ, ಸಮಾಧಾನ ನಮ್ಮ ದೇಹದಲ್ಲಿ ದೇವರು ವಾಸ ಮಾಡ್ತಾ ಇದ್ದಾರೆ. ಆಗ ದೇವರಿಗೆ ತಕ್ಕಂತೆ, ವಾಕ್ಯಕ್ಕೆ ತಕ್ಕಂತೆ ನಮ್ಮನ್ನು ದೇವರು ಏನ್ ಮಾಡ್ತಾರೆ ನಡೆಸುವವರಾಗಿದ್ದಾರೆ. ಆಗ ದೇವರ ಪ್ರಭಾವವು ನಮ್ಮ ಶರೀರದಲ್ಲಿ ಕೂಡ ನಡೆಯುತ್ತದೆ. ವಿಶೇಷವಾದ ಜ್ಞಾನ, ದೃಷ್ಟಿ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತೇಳಿ ದೇವರಿಗೆ ತಕ್ಕಂತೆ ನಮ್ಮನ್ನು ನಡೆಸುವವರಾಗಿದ್ದಾರೆ. ಅದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಬಹಳ ಪ್ರಾಮುಖ್ಯವಾಗಿ ನಾವು ಕೈಗೊಳ್ಳಬೇಕು. 9ನೇ ವಚನ 26:9, ಪಾಪಿಷ್ಠರ ಪ್ರಾಣದ ಸಂಗಡ ನನ್ನ ಪ್ರಾಣವನ್ನ ತೆಗೆಯಬೇಡ. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ಇವತ್ತು ಅನೇಕರು ಪಾಪಿಷ್ಠರಿಗೆ ನಾನಾ ತರದ ಸಾವುಗಳು ಬಂದು ಹೋಗಿರ್ತವೆ. ಇವತ್ತು ಬೆಂಕಿಯಿಂದಲೋ, ಅಕಸ್ಮಾತ್ ಸುನಾಮಿ, ಚಂಡಮಾರುತ, ಬಿರುಗಾಳಿಯಿಂದಲೋ, ಸಿಡಿಲು ಹೊಡೆದೋ, ಅಥವಾ ಇವತ್ತು ಒಂದೊಂದು ಮನೆ ಇರ್ಬೋದು, ಒಂದೊಂದು ಟ್ರೈನ್ ಇರ್ಬೋದು, ಒಂದೊಂದು ಬಸ್ ಇರ್ಬೋದು, ಒಂದೊಂದು ಫ್ಲೈಟ್ ಇರ್ಬೋದು, ಬಿದ್ದು ಬೆಂಕಿ ಹತ್ತಿಕೊಂಡು ಎಷ್ಟೋ ಹೆಣಗಳು ಹಾದಿ ಬೀದಿಯಲ್ಲಿ ಬೀಳ್ತವೆ. ಹಾಗೆ ಅವರ ಜೊತೆಲಿ ನನ್ನ ಪ್ರಾಣ ಕೂಡ ನೀನು ತೆಗಿಬೇಡಪ್ಪ ಅಂತ ದಾವೀದರಸರು ಪ್ರಾರ್ಥಿಸಿದ್ರು. ಹಾಗೆ ಇವತ್ತು ನಾವು ಕೂಡ ಪ್ರಾರ್ಥಿಸಬೇಕು. ದೇವರೇ, ಅಂತವರ ಸಂಗಡ ಸೇರದಾಗೆ ಬಿಟ್ಟು ಜೀವಿಸುವ ಹಾಗೆ ನನಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸುವ ನಿನ್ನ ಪವಿತ್ರ ಆತ್ಮರ ಮೂಲಕ ನಡೆಸಪ್ಪ. ಅವರ ಸವಾಸದಿಂದ ನಾನು ದೂರ ಇರಬೇಕು ಎಂಬುದಾಗಿ ಇಲ್ಲಿ ಕೂಡ ನಾನೊಂದು ಕುಟುಂಬಗಳಿಗೆ ಹಾಗೆ ಪ್ರಾರ್ಥಿಸಿದಾಗ, ಅಂದ್ರೆ ನಾನಿರುವ ಸ್ಥಳವೇ ಅಯ್ಯೋ ಗಂಡ ಹೆಂಡತಿ ಮಕ್ಕಳು ಯಾವಾಗಲೂ ಹೇಳುವಾಗಿಲ್ಲ ಕೇಳುವಾಗಿಲ್ಲ, ಬರೀ ಲೋಕದ ವಿಷಯಗಳಿಗೆ, ಅಂದ್ರೆ ಅವರ ಮನೆಯಲ್ಲಿ ಇವತ್ತು ನಾನು ವಾಸ ಮಾಡುವಂತದ್ದು ಬಹಳ ಹಿಂಸೆ. ಅವ್ರು ಹೇಳಿದಾಗೆ ಕೇಳಿದಾಗೆ ಕೊಟ್ರೆ ಮಾತ್ರ ನಾನು ಒಳ್ಳೆಯವನು. ಆಗ ಬಹಳ ಕಷ್ಟ, ಸಂಕಟ, ದುಃಖಗಳು ಬರ್ತಾ ಇತ್ತು. ಎಷ್ಟೇ ವಾಕ್ಯಗಳನ್ನು ಹೇಳಿದ್ರು, ಎಚ್ಚರಿಸಿದ್ರು, ಎಲ್ಲರೂ ನನಗೆ ತಿರುಗಿ ಬಿದ್ದರು, ವಿರೋಧವಾದರು. ದೇವರಲ್ಲಿ ಪ್ರಾರ್ಥಿಸ್ತಾ ಬಂದೆ. ಈಗ ಅವರು ಗಂಡ ಹೆಂಡತಿ ಮಕ್ಕಳು ಯಾರು ದೇವರ ಪ್ರಾರ್ಥನೆಗೆ ಬರದ ಹಾಗೆ ಆಯಿತು. ಅವರ ನನಗೆ ಮನೆ ಕೊಟ್ಟ ಓನರ ತಾಯಿ ಕೂಡ ಬಹಳ ಹಿಂಸೆ ಕೊಡ್ತಾ ಇದ್ರು. ಅವ್ರು ಕೂಡ ಅವ್ರ ಜೊತೆಲಿ ಸೇರಿ ಕಡೆಗೆ ಸ್ವಂತ ಮಗನ ಕೈಯಲ್ಲಿ ಪೆಟ್ಟು ತಿಂದ. ಆಮೇಲೆ ಬೇಕಾದಷ್ಟು ಹಿಂಸೆ ಆಯ್ತು. ಸ್ವಂತ ಈಗ ಅವರವರೇ ಜಗಳ ಆಗಿ ಮನೆ ಬಿಟ್ಟೆ ಓಡಿ ಹೋಗಿದೆ ಮನೆ ಇದ್ದದೆ. ನಮಗೆ ಸ್ತೋತ್ರ. ಈಗ ದೇವರು ನನ್ನನ್ನು ಶಾಂತಿಯಿಂದ ನೆಲೆಸುವ ಹಾಗೆ ಮಾಡಿದ್ದಾರೆ. ಇದು ಪ್ರಾರ್ಥನೆಯ ಫಲ. ಆಗ ದೇವರು ನಮ್ಮನ್ನು ನಡೆಸುವಾಗ ನಾವು ದೇವರ ಮೇಲೆ ಸರಿಯಾದ ಭಯ ಭಕ್ತಿ ಇಟ್ಟು ನಾವು ಅಂಥವರಿಗಾಗಿ ಪ್ರಾರ್ಥಿಸುವಾಗ, ಯಾವ ವಿಷಯಕ್ಕಾಗಿ ಪ್ರಾರ್ಥಿಸ್ತೀವೋ ದೇವರು ಖಂಡಿತವಾಗಿ ಉತ್ತರವನ್ನ ಕೊಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಪಾಪಿಷ್ಠರ ಪ್ರಾಣದ ಸಂಗಡ ನನ್ನ ಪ್ರಾಣವನ್ನು ತೆಗೆಯಬೇಡ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು.
ಕೊಲೆಪಾತಕರ ಜೀವದೊಂದಿಗೆ ನನ್ನ ಜೀವವನ್ನು ತೆಗೆಯಬೇಡ. ಕೊಲೆಪಾತಕರ ಜೀವ, ಇವತ್ತೊಬ್ಬರನ್ನು ಕೊಲೆ ಮಾಡಿದವರನ್ನು ಕೂಡ ಕೊಲೆ ಅಂದ್ರೆ ಏನು, ಒಬ್ಬರನ್ನು ಹೊಡೆದು ಕೊಳ್ಳುವುದು ಮಾತ್ರ ಅಲ್ಲ, ಒಬ್ಬರ ನಾನಾ ರೀತಿ ದುಡ್ಡು, ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಒಬ್ಬರನ್ನು ಮನಸ್ಸು ನೋಯಿಸುವುದು ಕೊಲೆಯಾಗಿದೆ. ಅದರಲ್ಲಿ ವಿಶೇಷವಾದ ಕೊಲೆ, ಒಬ್ಬರ ರಕ್ತ ಸುರಿಸಿದ್ರು, ಅದನ್ನು ಆದಿಕಾಂಡದ 9ನೇ ಅಧ್ಯಾಯದಲ್ಲಿ ಕೂಡ ನಾವು ಅದನ್ನ ಓದಬಹುದು. ಮನುಷ್ಯರ ರಕ್ತವನ್ನ ಯಾರು ಸುರಿಸ್ತಾರೋ ಅವರ ರಕ್ತವು ಕೂಡ ಸುರಿಸಲ್ಪಡುವುದು ಎಂಬುದಾಗಿ. ಹಾಗಂತವ್ರನ್ನು ಕೂಡ ದೇವರು ಬಿಡ್ಲಿಲ್ಲ. ಹಾಗಂತವ್ರು ಕೂಡ ನಮ್ಮನ್ನು ಸೇರಿಸಲಿಕ್ಕೆ ಬಿಡಬೇಡಪ್ಪ, ಅಂತವರ ಜೊತೆ ನನ್ನ ಪ್ರಾಣವನ್ನು ಕೂಡ ತೆಗಿಬೇಡ, ನನ್ನ ರಕ್ಷಿಸು ಎಂಬುದಾಗಿ. ಖಂಡಿತವಾಗಿಯೂ ದೇವರು ರಕ್ಷಿಸ್ತಾರೆ, ಅಂಥವರಿಂದ ಬಿಡುಗಡೆ ಮಾಡ್ತಾರೆ, ನೆಮ್ಮದಿ ಕೂಡ ಕೊಡ್ತಾರೆ. ಈಕೆ ದಾವೀದರಸರು ಒಂದು ಸಾಕ್ಷಿಯಾಗಿದ್ದಾರೆ, ನಾನು ಕೂಡ ಒಂದು ಇದಕ್ಕೆ ಸಾಕ್ಷಿ. ಅನೇಕ ರೀತಿಯಿಂದ ನನ್ನ ಪ್ರಾಣವನ್ನ ದೇವರು ಕಾಪಾಡಿದ್ದಾರೆ. ಆದ್ದರಿಂದ ಇವತ್ತು ದೇವರ ಪರವಾಗಿ ಸತ್ಯ ಸುವಾರ್ತೆಯನ್ನು ಸಾರುತ್ತಾ ಸಾಕ್ಷಿ ಕೊಡುತ್ತಾ ಯೂಟ್ಯೂಬ್ ಮೂಲಕ ಹೋಗುವಂತೆ ದೇವರು ಆಶೀರ್ವಾದವನ್ನ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಾವು ಕೂಡ ಸರಿಯಾಗಿ ದೇವರು ದರ್ಶನ ಕೊಟ್ಟಾಗ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆದಾಗ ನಮ್ಮ ಜೀವಿತದಲ್ಲಿ ಕೂಡ ದೇವರ ಕಾರ್ಯವನ್ನು ಮಾಡೇ ಮಾಡ್ತಾರೆ. 10, ಅವರ ಕೈಗಳು ಬಲಾತ್ಕಾರ ನಡೆಸುತ್ತವೆ, ಅವರ ಬಲಗೈ ಲಂಚದಿಂದ ತುಂಬಿದೆ. ನೋಡಿ, ಇನ್ನು ಕಡೆಗೆ ಏನ್ ಮಾಡ್ತಾರೆ ಇವತ್ತು ನಾವು, ಇವತ್ತು ಯಾರೇ ಆಗ್ಲಿ ದೇವರ ದರ್ಶನ ಕಾಲದಲ್ಲಿ ವಿಶೇಷವಾಗಿ ಅದು ಯಾರೇ ಇರಬಹುದು, ವಿಶೇಷವಾಗಿ ದೇವರಿಂದ ದರ್ಶನ, ದೇವರ ವಿಷಯ ತಿಳಿದವರು, ದೇವರ ವಚನಗಳನ್ನ ತಿಳಿದವರು ಅಥವಾ ಬೋಧನೆ ಮಾಡೋರು, ಅವರು ಕೂಡ ಇವತ್ತು ಏನ್ ಮಾಡ್ತಾರೆ, ಇಲ್ಲ ಸಲ್ಲದ ಇನ್ನೊಬ್ಬರಿಗೆ ಇವತ್ತು ಅಧಿಕಾರಿಗಳಾದ್ರೆ ಲಂಚವನ್ನ ತೆಗೆದುಕೊಂಡು ಇನ್ನೊಬ್ಬರ ಮನ ನೋಯಿಸುವವರಾಗಿದ್ದಾರೆ. ಅಗಾಸ್ಪದನ ಒಬ್ಬೊಬ್ಬರು ರಿಯಲ್ ಎಸ್ಟೇಟ್ ಆಗಿ ಅದರಲ್ಲಿ ಕೂಡ ಕಮಿಷನ್ ಬ್ರೋಕರ್ ಕೆಲಸಗಳು, ಬೆಳ್ಳಿ ಬಂಗಾರ ಅಡವಿಡಿಸಿಕೊಳ್ಳೋದು, ಅದರಲ್ಲಿ ಹಣ ತಗೊಳ್ಳುವಂಥದ್ದು, ಅದರಲ್ಲಿ ಕೂಡ ಇವತ್ತು ದೇವರ ಮಕ್ಕಳು ನಾವು ಕ್ರಿಶ್ಚಿಯನ್ಗಳು ಅಥವಾ ಏನೋ ಒಂದೊಂದು ಧರ್ಮದಲ್ಲಿ ದೇವರನ್ನ ಅರಿತವರು ಕೂಡ ಇವತ್ತು ನಾನಾ ರೀತಿ ಬಡದಾಟ, ಕೊಲೆಗಳಿಗೆ ಇವತ್ತು ಸಂಬಳವನ್ನ ತಗೊಳ್ಳುವಂಥದ್ದು, ದುಡ್ಡನ್ನ ತಗೊಳ್ಳುವಂಥದ್ದು, ಇಂಥವರೆಲ್ಲ ಏನಾಗಿದ್ದಾರೆ ಅಲ್ಲಿ ಬಹಳ ದುಷ್ಟತನ. ಇದು ದೇವರಿಗೆ ಬಹಳ ದೊಡ್ಡ ಕೋಪ. ಅವರ ಕೈಗಳು ಬಲಾತ್ಕಾರ ಮಾಡುತ್ತವೆ. ಇದು ಉದಾಹರಣೆಗೆ ಯಾರಿಗೆ, ಅಧಿಕಾರಿಗಳಿಗೆ ಇವತ್ತು ಲಂಚ, ಅದಕ್ಕೆಷ್ಟು ಕೊಡಬೇಕು, ಇದಕ್ಕೆಷ್ಟು ಕೊಡಬೇಕು, ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ, ಅವ್ರಿಗೆ ಕೊಡಬೇಕು, ಇವ್ರಿಗೆ ಕೊಡಬೇಕು ಅಂತೇಳಿ. ಆಗಲ್ಲಿ ಏನಾಗಿದೆ, ಅವರ ಕೈಗಳು ಬಲಾತ್ಕಾರ. ಖಂಡಿತವಾಗಿ ಇನ್ನೊಬ್ಬರ ಮನ ನೋಯಿಸಿ ಸಂಪಾದನೆ ಮಾಡಿದ್ದು ಸ್ವಲ್ಪ ದಿವಸ ಬಹಳ ಹಣ ತುಂಬಬಹುದು. ಅದೇ ರೀತಿ ಬಡ್ಡಿ ತಗೊಳ್ಳೋದು ಕೂಡ ಅವರಿಗೆ ಬಹಳ ಜೋರಾಗಿ ಆಗ್ಬಹುದು, ಹಣ ಆಗ್ಬಹುದು. ಸ್ವಲ್ಪ ಸಮಯ ಆಮೇಲೆ ಖಂಡಿತವಾಗಿಯೂ ಅದರ 2ರಷ್ಟು ಸಂಪೂರ್ಣ ಸರ್ವ ನಾಶವಾಗಿ ಹೋಗ್ತದೆ. ಒಂದು ಹೆಂಡತಿಗೆ ಸುಖ ಇರೋದಿಲ್ಲ, ಇಲ್ಲ ಗಂಡನಿಗೆ ಸುಖ ಇರೋದಿಲ್ಲ, ಇಲ್ಲ ಮಕ್ಕಳಿಗೆ ಸುಖ ಇರೋದಿಲ್ಲ, ಇಲ್ಲಾಂದ್ರೆ ಪ್ರಾಣಿ ಪಕ್ಷಿಗಳಿಗೆ, ಇಲ್ಲಾಂದ್ರೆ ಆಕ್ಸಿಡೆಂಟು, ಬಡದಾಟ, ಜಗಳ, ಕೋರ್ಟು ಕಚೇರಿ, ಲಾಯರ್ಗಳು, ಇಲ್ಲ ಇದ್ರೆ ಅದು ಎಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ತಗೊಂಡೋಗಿ ಆಸ್ಪತ್ರೆಗೆ ಹಾಕುವಂಥದ್ದು. ಇದುವೇ ಇಲ್ಲಿ ಇನ್ನೊಬ್ಬರಿದ್ದ ಅನ್ಯಾಯದಿಂದ ಲಂಚ ತೆಗೆದುಕೊಂಡದ್ದು. ಇದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಸುಪ್ರೀಂ ಕೋರ್ಟ್ ವರೆಗೆ ಇವತ್ತು ನ್ಯಾಯಾಧೀಶರುಗಳು ಕೂಡ ಇವತ್ತು ಲಂಚದಲ್ಲಿ ಕೆಲವರು ಕೈ ಒಡ್ಡುತ್ತಾರೆ. ಶಿಕ್ಷೆ ಇದನ್ನು ನಾವು ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ನೋಡಬಹುದು, ಓದಿ ತಿಳ್ಕೊಳ್ಬಹುದು. ಮಾಧ್ಯಮಗಳಲ್ಲಿ ಕೂಡ ನಾವು ಇದನ್ನ ನೋಡಿ ತಿಳ್ಕೊಳ್ತಾ ಇದ್ದೇವೆ. ಅವರ ಬಲಗೈ ಲಂಚದಿಂದ ತುಂಬಿದೆ. ನೋಡಿದ್ವಿ. ಆದ ಕಾರಣ ಬಹಳ ಎಚ್ಚರ. ಅದಕ್ಕೆ ದೇವರನ್ನು ಅರಿಯದವರಿಗೂ ಕೂಡ ಇದೆ, ಅವರಿಗೆ ಅದು ಏನು ಅಂತ ಗೊತ್ತಿಲ್ಲ. ಅರಿತವರು ಖಂಡಿತವಾಗಿಯೂ ನಾನಾ ರೀತಿ ಅನ್ಯಾಯದ ಸಂಪಾದನೆಗೆ ಹೋಗಬಾರದು, ಇರೋದ್ರಲ್ಲೇ ತೃಪ್ತಿ ಪಟ್ಟುಕೊಂಡು ಹೋಗ್ತಾ ಇರಬೇಕು. ಇಲ್ಲದ್ರೆ ಖಂಡಿತವಾಗಿ ಅದು ಒಳ್ಳೆಯದಲ್ಲ. ಅಪ್ಪಂದಿರು ಎಷ್ಟೇ ಆಸ್ತಿ ಪಾಸ್ತಿ ಏನೇ ಮಾಡಿ ಇಟ್ಟರು, ಅವ್ವಂದಿರು ಕೂಡ ಅನ್ಯಾಯದ ಸಂಪಾದನೆಯಲ್ಲಿ ಮಕ್ಕಳ ಕಾಲಕ್ಕಾದರೂ ತೊಳೆದು ಹೋಗ್ತದೆ. ಸಂಪೂರ್ಣ ನಿರ್ನಾಮ ಆಗುವುದು 100ಕ್ಕೆ 100 ಸತ್ಯ. ಇದು ಸರ್ವ ಸೃಷ್ಟಿಕರ್ತರಾದ ದೇವರ ಮಾತನ್ನ ತಿಳಿಸ್ತಾ ಇದ್ದೀನಿ. ಎಷ್ಟೋ ನೋಡಿದ್ದೀನಿ, ನೋಡ್ತಲೇ ಇದ್ದೀನಿ. ಅದುವೇ ಇವತ್ತು ನಾನಾ ಥರದ ಎಷ್ಟೇ ಘಟಿಯಾದರೂ ಕೇಸುಗಳು, ಜೈಲಲ್ಲಿ ಕೂಡ ಇವತ್ತು ಕೂಡ ಬಹಳ ಜನ ಕೊಳಿತಾ ಇದ್ದಾರೆ. ನೋಡಿ, ಎಂತೆಂಥ ರಾಜಕಾರಣಿಗಳು, ಎಂತೆಂಥ ಅಧಿಕಾರಿಗಳು ಇವತ್ತು ಸಾಲಾಗಿ ಜೈಲುಗಳಿಗೆ ಹೋಗ್ತಾ ಇದ್ದಾರೆ. ಇದುವೇ ಕಾರಣ. ದೇವರ ನಾಮಕ್ಕೆ ಸ್ತೋತ್ರ. ಬಹಳ ಎಚ್ಚರ. 11ನೇ ವಚನ, ನಾನಾದರೂ ನಿರ್ದೋಷಿಯಾಗಿಯೇ ನಡೆದುಕೊಳ್ಳುವೆನು, ಯೆಹೋವನೇ ಅವರಿಂದ ನನ್ನನ್ನು ವಿಮೋಚಿಸಿ ಪ್ರಸನ್ನನಾಗಿರು.
ಆದರೆ ನಾವು ಅಂಥವ್ರ ಜೊತೆಲಿ ಸೇರುವಾಗ ಅಂಥವ್ರ ಜೊತೆಲಿ ಒಂದು ಟೀ ಕೂಡ ಕುಡಿಬಾರ್ದು, ಅಂಥವರ ಪಾರ್ಟಿಗೆ ಹೋಗಬಾರದು, ಅಂಥವ್ರ ಯಾವುದೋ ಒಂದು ವಿಶೇಷವಾದ ಆಡಂಬರಕ್ಕೆ ನಾವು ಅವ್ರ ಜೊತೆಲಿ ಸೇರಬಾರ್ದು. ಸೇರಿದ್ರೆ ಸಂತೋಷವಾಗಿ ನಾವು ಅದಕ್ಕೆ ಏನಾಗ್ತೇವೆ, ಪಾಲುಗಾರರಾಗ್ತೇವೆ. ಕೆಲವರು ಏನ್ ಮಾಡ್ತಾರೆ, ಅವ್ರೊಂದಿಗೆ ಸೇರಿ ಕುಡಿಯೋದು, ತಿನ್ನೋದು, ಮಜಾ ಮಾಡುವುದು, ಹೊಡೆದಾಟ ಬಡದಾಟಗಳು, ಇಂಥವ್ರಿಗೆ ಹೋಗಿ ಹೊಡೀರಿ, ನಾನು ನಿಮಗೆ ಇಷ್ಟು ಲಕ್ಷ ಕೊಡ್ತೀನಿ ಅಂತವ್ರನ್ನ ಹೀಗೆ ಕೈಕಾಲು ಮರೀರಿ, ಹೊಡೀರಿ, ಕೊಲೆ ಮಾಡಿ, ಎಡಗಳಂತ ತೆಗೆದುಕೊಂಡು ಹೋಗಿ ಎಲ್ಲೆಲ್ಲೋ ಬಿಸಾಡಿ ಅಂತೇಳಿ ಇಂಥದಕ್ಕೆ ಇವತ್ತು ಅನೇಕ ದೇವರನ್ನ ಅರಿತವರು ಕೂಡ ಏನಾಗ್ತಾರೆ, ಪಾಲುಗಾರರಾಗ್ತಾರೆ. ಇಲ್ಲಿ ದಾವೀದರ ಸಲುವಾಗಿ ಏನು ಹೇಳಿದ್ದಾರೆ, ನಾನು ಅದರ ಒಂದು ನಿರ್ದೋಷವಾಗಿ ನಡೆದುಕೊಳ್ಳುವೆನು. ಅಂಥವ್ರ ಜೊತೆಲಿ ಸೇರಬಾರದು. ಮಾತು ಬೇಕು, ಏನಪ್ಪ ಚೆನ್ನಾಗಿದ್ಯಾ, ಚೆನ್ನಾಗಿ, ಒಂದು ಗ್ಲಾಸ್ ಕಾಫಿ ಕುಡಿಬಾರ್ದು, ಅಂಥವ್ರ ಮನೆಗೂ ಹೋಗಬಾರದು, ಅಂಥವ್ರಿಗೆ ಕುಡಿಬಾರದು, ಅಂಥವ್ರದ್ದು ಯಾವ ಸಂಘಕ್ಕೂ ಕೂಡ ಸೇರಬಾರ್ದು. ಅದರಲ್ಲಿ ನಾವು ಕೂಡ ಪಾಲುಗಾರರಾಗ್ತೇವೆ. ಅಂಥವ್ರನ್ನ ಬಿಟ್ಟೆ ಜೀವಿಸಬೇಕು. ಯೆಹೋವನೇ ಅವರಿಂದ ನನ್ನನ್ನು ವಿಮೋಚಿಸಿ ಪ್ರಸನ್ನನಾಗಿರು. ನೋಡಿ, ಇದನ್ನು ಹೇಳಿದ್ದು ದಾವೀದರು ಹೇಳಿದ್ರು, ದೇವರೇ ಅವರಿಂದ ನನ್ನನ್ನು ಬಿಡುಗಡೆ ಕೊಡಪ್ಪ, ನನಗೆ ನೀನು ಪ್ರಸನ್ನನಾಗು, ಅವ್ರ ಜೊತೆ ಸೇರಕ್ಕೆ ಬಿಡಬೇಡ, ಅದಕ್ಕೆ ಬೇಕಾದ ವಿಶೇಷವಾದ ಜ್ಞಾನ, ಬುದ್ಧಿ, ತಿಳುವಳಿಕೆ ನನಗೆ ಕೊಡು, ಅವರನ್ನು ತಪ್ಪಿಸಿಕೊಳ್ಳಲು ಬೇಕಾದಂಥ ಮಾರ್ಗವನ್ನು ತಿಳಿಸಿಕೊಡು, ಅಂಥವ್ರ ಸವಾಸ ಇರಬಾರ್ದು, ಇನ್ನು ಪವಿತ್ರ ಆತ್ಮನ ಮೂಲಕ ನನ್ನನ್ನು ನಡೆಸಪ್ಪ ಅಂತೇಳಿ ನಾವು ದೇವರಲ್ಲಿ ಬೇಡವರಾಗಿರ್ಬೇಕು. ಸರಿಯಾಗಿ ಭಯ ಭಕ್ತಿ ಇತ್ತು, ಹಾಗಂಥವರಿಂದ ದೇವರು ನಮ್ಮನ್ನು ವಿಮೋಚಿಸಿದ್ದಾರೆ. ಒಂದು ಸಮಯದಲ್ಲಿ ಹಿಂದೆ ನನ್ನ ಜೀವಿತ ಹಾಗೆ ಆಗಿತ್ತು. ದೇವರನ್ನು ಅರಿತ ಮೇಲೆ, ದೇವರು ದರ್ಶನ ಕೊಂಡ ಮೇಲೆ 31 ವರ್ಷದಿಂದ ಈ ಕಡೆಗೆ ಅಂಥವ್ರ ಸಂಘವೇ ಬಿಟ್ಟು 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 ಈಗ ಒಬ್ಬಂಟಿಗನಾಗಿ ಜೀವಿಸಿ ನಿರ್ದೋಷಿಯಾಗಿ ಜೀವಿಸುವಂತೆ ದೇವರು ಆಶೀರ್ವಾದ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಆದ್ದರಿಂದ ಸತ್ಯ ಸುವಾರ್ತೆಯನ್ನು ಸಾರುತ್ತಾ ಸಾರುವ ಹಾಗೆ ದೇವರು ಆಶೀರ್ವಾದ ಮಾಡಿದ್ದಾರೆ. ಹಾಗೆ 12ನೇ ವಚನ, ನನ್ನ ಪಾದವು ಸಮಭೂಮಿಯಲ್ಲಿ ನಿಂತಿದೆ, ಕೂಡಿದ ಸಭೆಗಳಲ್ಲಿ ಯೆಹೋವನನ್ನು ಕೊಂಡಾಡುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನನ್ನ ಪಾದವು ಸಮಭೂಮಿಯಲ್ಲಿ ನಿಂತಿದೆ. ಆದರೆ ಖಂಡಿತವಾಗಿ ದೇವರು ಏನು ಮಾಡ್ತಾರೆ, ಅಂಥವ್ರ ದೇವರು ಯಾರನ್ನು ಆರಿಸ್ಕೊಳ್ತಾರೋ, ಯಾರನ್ನು ಕರೀತಾರೋ ಅವರು ಸರಿಯಾಗಿ ಭೂಮಿಯಲ್ಲಿ ನೆಟ್ಟಗೆ ನಿಲ್ಲುವ ಹಾಗೆ ಮಾಡಿದ್ದಾರೆ, ಮಾಡ್ತಲೇ ಇದ್ದಾರೆ. ಹಾಗೆ ಇವತ್ತಂಥವ್ರಿಗೆ ಕೂಡ ಯಾವುದೇ ರೀತಿಯಲ್ಲಿ ಅವರು ಎಂಥ ಬಡವರಾಗಿರಲಿ, ಏನೇ ಆಗಿರಲಿ, ದೇವರು ಆರಿಸಿಕೊಂಡವರನ್ನ ದಾವೀದರ ಹೇಳಿದಾಗ ನನ್ನ ಪಾದವು ಸಮಭೂಮಿಯಲ್ಲಿ ನಿಂತಿದೆ. ಸರಿಯಾಗಿ ದೇವರಲ್ಲಿ ಅವರು ನಿಲ್ಲುವ ಹಾಗೆ ಮಾಡ್ತಾರೆ, ನೆಟ್ಟಗೆ ನಿಲ್ಲುವ ಹಾಗೆ ಮಾಡಿಯೇ ಮಾಡ್ತಾರೆ. ಇವತ್ತು ಉದಾಹರಣೆಗೆ ಅಪೊಸ್ತಲರ ಕೃತ್ಯದಲ್ಲಿ ನಾವು ಕಾಣ್ತೇವೆ, ಹೊಸ ಒಡಂಬಡಿಕೆ ಜೆರುಸಲೇಮಿನಲ್ಲಿ ಒಂದು ಕುಂಟ ಇದ್ದ. ಯೋಹಾನ, ಯಾಕೋಬ, ಪೇತ್ರರು ಹೋಗುವಾಗ ಭಿಕ್ಷೆ ಬೇಡುತ್ತಿದ್ದ. ಆಗ ಅವರು, ನಮ್ಮಲ್ಲಿ ಇರುವುದನ್ನು ನಿನಗೆ ಕೊಡ್ತೇವೆ, ನಮ್ಮಲ್ಲಿ ಯಾವುದೇ ಬೆಳ್ಳಿ ಬಂಗಾರ ಇಲ್ಲ, ಯೇಸುವಿನ ನಾಮದಲ್ಲಿ, ಅಂದರೆ ಪರಮಾತ್ಮ ಭಗವಂತನ ನಾಮದಲ್ಲಿ ಎದ್ದು ನಡೆ ಅಂತ ಹೇಳುವಾಗ ಅವನು ಎದ್ದು ನಡೆದ. ಜೆರುಸಲೇಮ್ ದೇವಾಲಯದ ಒಳಗಡೆ ಕುಣಿದಾಡಿಕೊಂಡು ಹೋದ. ಹಾಗೆ ನೋಡಿ, ಇವತ್ತು ಕೂಡ ಏನ್ ಮಾಡ್ತಾರೆ, ಅಂಥವ್ರನ್ನ ಕುಂಟರನ್ನು ಕೂಡ ದೇವರು ನಡೆಯುವ ಹಾಗೆ ಮಾಡ್ತಾರೆ. ಅನೇಕ ರೋಗಿಗಳನ್ನ ಕೂಡ ದೇವರು ಗುಣಪಡಿಸ್ತಾ ಇದ್ದಾರೆ, ಸರಿಯಾಗಿ ಕಣ್ಣು ಕಾಣುವ ಹಾಗೆ ಮಾಡ್ತಾರೆ, ದೆವ್ವಗಳಿಂದ ಬಿಡಿಸುವವರು ಕೂಡ ಆಗಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ಆಗ ನಾವು ದೇವರನ್ನು ಏನ್ ಮಾಡಬೇಕು, ಕೊಂಡಾಡಬೇಕು. ಅದಕ್ಕೂ ಕೂಡ ನಾನು ಕೂಡ ಒಂದು ಸಾಕ್ಷಿ. ಪ್ರತಿಯೊಂದು ವಾಕ್ಯಗಳಿಗೂ ಒಂದು ಸಮಯದಲ್ಲಿ ಏನೇನೋ ಆಗಿತ್ತು, ಇವತ್ತು ನೆಂಟಿಗೆ ನಿಂತು ನಡೆಯುವ ಹಾಗೆ ದೇವರು ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಕೂಡಿದ ಸಭೆಗಳಲ್ಲಿ ಯೆಹೋವನನ್ನು ಕೊಂಡಾಡುವೆನು. ಅಂದ್ರೆ ಸಭೆಯಲ್ಲಿ ಕೊಡುವಾಗ ಗೊತ್ತಿಲ್ಲದವರಿಗೆ ನಾವು ದೇವರ ಪರವಾಗಿ ಸಾಕ್ಷಿ ಹೇಳಬೇಕು, ಅಥವಾ ಒಂದೊಂದು ಕಡೆಗೆ ಸಭೆಗೆ ಹೋಗುವಾಗ ಹೇಳಬೇಕು. ಅಲ್ಲಿ ಅಂಥವ್ರನ್ನು ಕಂಡಾಗ ದೇವರ ದೇವರಿಗೆ ವಿರುದ್ಧವಾಗಿ ನಡೆಯುವವರಿಗೆ ಶಾಂತಿ ಸಮಾಧಾನದಲ್ಲಿ ನೋಡಿಕೊಂಡು ಮಾತು ಕೇಳೋರಾದ್ರೆ ಅಂಥ ಸಮಯದಲ್ಲಿ ದೇವರು ಅಂಥವರನ್ನು ನಮಗೆ ಒಪ್ಪಿಸಿಕೊಡ್ತಾರೆ. ಆ ಸಮಯದಲ್ಲಿ ನಾವು ಸುಮ್ಮನೆ ಇರಬಾರ್ದು, ದೇವರ ವಿಷಯವನ್ನ ಸಾಕ್ಷಿ ಕೊಡಬೇಕು, ಕೊಂಡಾಡಬೇಕು. ನೋಡಿ, ಈ ರೀತಿ ಮಾಡಬೇಡಿ, ಇದು ಸರಿ ತಪ್ಪು, ಪ್ರತಿ ಒಂದನ್ನ ದೇವರ ವಾಕ್ಯವನ್ನ 10 ದಶಾಜ್ಞೆಗಳನ್ನ ಕೂಡಿದ ಸಭೆಯಲ್ಲಿ ನನ್ನ ಜೀವಿತ ಹೀಗೆ ಇತ್ತು, ದೇವರು ಈಗ ಈ ರೀತಿ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು, ಇವತ್ತು ಈ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ ಅಂತೇಳಿ ದೇವರನ್ನ ನಾವು ಕೊಂಡಾಡುವವರಾಗಿರ್ಬೇಕು. ಸುಮ್ಮನೆ ನಾವು ಇರಬಾರದು. ದೇವರ ನಮಗೆ ಸ್ತೋತ್ರವಾಗಲಿ. ಒಂದು ಬೆಳಕು ಇಟ್ಟುಕೊಂಡು ಬೆಳಕನ್ನ ಇವತ್ತು ಕೆಳಗಡೆ ಇಟ್ಟರೆ, ಉದಾಹರಣೆಗೆ ಮನೆಯಲ್ಲಿ ಲೈಟು, ಅದೇ ಲೈಟು ಕೆಳಗಡೆ ಇಟ್ಟರೆ ರೂಮ್ ತುಂಬಾ ಬೆಳಕು ಕೊಡ್ತದ? ಇಲ್ಲ. ಆ ಲೈಟ್ ಎತ್ತರದಲ್ಲಿ ಇರುವುದರಿಂದ ನಮ್ಮ ಮನೆಯ ರೂಮ್ ಒಳಗಡೆ ಎಲ್ಲ ಬೆಳಕಿರ್ತದೆ. ಹಾಗೆ ನಾವು ದೇವರು ಮಾಡಿದಂಥ ಆಶೀರ್ವಾದವನ್ನು ಏನು ಮಾಡಬೇಕು, ಇತರರಿಗೂ ನಾವು ತೋರಿಸ್ಕೊಡ್ಬೇಕು. ಆ ಬೆಳಕಿನ ಹಾಗೆ ನಾವು ಸಾರಬೇಕು, ಕತ್ತಲೆ ಕೋಣೆ ಹಾಗೆ ನಾವು ಇರಬಾರದು. ದೇವರ ನಮಗೆ ಸ್ತೋತ್ರವಾಗಲಿ. ನಾವು ಸುಮ್ಮನೆ ಇರಬಾರದು.
ನಾವು ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ನಾವು ಜೀವಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 26ನೇ ಕೀರ್ತನೆಗಳು ಕೂಡ ಇಲ್ಲಿಗೆ ಮುಕ್ತಾಯವಾಯಿತು. ಈಗ 27ನೇ ಕೀರ್ತನೆ. ಗಂಡಾಂತರದಲ್ಲಿ ಭಕ್ತನು ತನ್ನ ನಂಬಿಕೆಯನ್ನ ಪ್ರಕಟಿಸುವುದು. ನೋಡಿ, ಇಲ್ಲಿ ಇದರ ಅರ್ಥ ಏನಪ್ಪಾ ಅಂದ್ರೆ, ಯಾವುದೇ ಕಷ್ಟ, ಸಂಕಟ, ದುಃಖ, ಖಂಡಾಂತರ, ಕೇಡು ಬರಲಿ, ನಂಬಿಕೆಯಿಂದ ಹೊರಬರಬಾರದು. ದೇವರಿಗೆ ಸ್ತೋತ್ರ. ನೋಡಿ, ಅಬ್ರಹಾಮನಿಗೆ, ಇಸಾಕನಿಗೆ ಎಂತೆಂಥೋ ಕಷ್ಟಗಳು ಬಂದವು. ಇಂತಲ್ಲಿಗೆ ಹೋಗಿ ಇಂಥ ದೇವರು ನಡೆಸಿದ್ರು. ಅವ್ರ ಹೆಂಡತಿಯರಿಗೆ ಕೂಡ ಅಲ್ಲಿನ ಅರಸರು ಬಹಳ ತೊಂದರೆ ಮಾಡಿದ್ರು. ಆದರೂ ದೇವರಲ್ಲಿ ಅವರು ನಂಬಿಕೆಯನ್ನ ಪ್ರಕಟಿಸಿದ್ರು. ಅದೇ ರೀತಿ ಯಾಕೋಬನ ಪರಿಸ್ಥಿತಿ, ಬಹಳ ಪರಿಸ್ಥಿತಿ ನೋಡ್ಬೋದು. ಉದಾಹರಣೆಗೆ ನಾವು ಹಿಂದೆ ಯೋಬನ ಪರಿಸ್ಥಿತಿ ಕೂಡ ತಿಳ್ಕೊಂಡಿದ್ದೇವೆ. ಏನಾಯ್ತು, ಅವನ ಹೆಂಡತಿ ಬಿಟ್ಟು, ಮಕ್ಕಳು ಸತ್ತು ಹೋದ್ರು, ಆಸ್ತಿಯನ್ನ ಸುಟ್ಟು ಹಾಕಿದ್ರು, ಹೆಂಡತಿ ಬಿಟ್ಟು ಹೋದ್ಲು, ಬೂದಿ ಗುಂಡಿಯಲ್ಲಿ ಬಿದ್ದ, ಪಾದದಿಂದ ಎರಡು ನೆತ್ತಿಯವರೆಗೆ ಕೆಟ್ಟ ಕೆಟ್ಟ ಹುಣ್ಣುಗಳು, ನಾನಾ ನೆತ್ತಿಯ ಮೇಲೆ ಕೂಡ ಚರ್ಮ ಕಜ್ಜಿ ಎದ್ದು ಹೋಗಿತ್ತು. ಎಂತ ಕಷ್ಟ, ಸಂಕಟ, ದುಃಖಗಳು ಬಂದ್ರು ಅವನಿಗೆ. ಅವನ ಒಂದು ಆದರಣೆ ಮಾಡೋರಿಲ್ಲ, ಉಪಶಮನ ಮಾಡೋರು ಇಲ್ಲ, ಊಟ ಕೊಡೋರಿಲ್ಲ, ಸ್ನಾನ ಮಾಡಿಸೋರಿಲ್ಲ, ಬಟ್ಟೆ ಒಗೆಯೋರಿಲ್ಲ, ಯಾವುದೂ ಇಲ್ಲ. ಆದ್ರೂ ದೇವರ ಮೇಲೆ ನಂಬಿಕೆಯನ್ನ ಬಿಡ್ಲಿಲ್ಲ. ಅವನ ಸಹೋದರರು, ಇತರರು ಬಹಳ ಗೇಲಿ ಮಾಡಿದ್ರು. ಅವರಿಗೂ ತಕ್ಕಾದ ಉತ್ತರವನ್ನ ಕೊಡ್ತಾ ಬಂದ ದೇವರ ಪರವಾಗಿ. ಯಾಕೆ ಅದು ಆಯ್ತಂದ್ರೆ, ಅವನು ಸರಿಯಾಗಿ ದೇವರಲ್ಲಿ ನಂಬಿಕೆ ಇಟ್ಟು ಮುಂದೆ ಜೀವಿಸಲು, ಮತ್ತೆ ಇನ್ನೊಬ್ಬರಿಗೂ ಕೂಡ ಅದು ಒಂದು ಸಾಕ್ಷಿಯಾಗಿ ಜೀವಿಸುವಂತೆ ಅವನನ್ನು ಶೋಧನೆಗೆ ಒಳಪಡಿಸಬೇಕಾಯಿತು. ಅಂತ ದೇವರು ಆದುಕೊಂಡ ಮೇಲೆ ದೇವರೊಂದಿಗೆ ಜೀವಿಸುವಾಗ ಕೆಲವೊಂದು ಅಂತ ಕಷ್ಟ, ಸಂಕಟ, ದುಃಖಗಳು ಬರುವುದು ದೇವರಿಂದ ಶೋಧನೆ ಒಂದು. ಎರಡನೇ, ಇತರರಿಗೆ ನಾವು ಸಾಕ್ಷಿಯಾಗಿ ಜೀವಿಸಲು ಮತ್ತೆ ನಾವು ಚೆನ್ನಾಗಿ ದೇವರಲ್ಲಿ ಬಳಗೊಳ್ಳಲು. ದೇವರ ನಮಗೆ ಸ್ತೋತ್ರ. ಅಲ್ಲಿ ದೇವರ ಒಂದು ಪ್ರಸನ್ನತೆ ಇದ್ದೇ ಇರುತ್ತದೆ. ದೇವರು ಖಂಡಿತವಾಗಿ ಕೈ ಬಿಡುವರಲ್ಲ. ಇದು ಕೂಡ ನನ್ನ ಜೀವಿತದಲ್ಲಿ, ಅಂದ್ರೆ ಯೋಬನಾಗೆ ನಡೆಯಲಿಲ್ಲ, ಬಹಳ ವಿಚಾರದಲ್ಲಿ ನಡೆದು ಹೋಗಿದೆ. ಅನೇಕ ರೀತಿಯಲ್ಲಿ ದೇವರು ಅಪಘಾತವಾಗಿ 2 ಸಲ ನಾನು ಸಾಯಲೇಬೇಕಾಯಿತು. ಅಪಘಾತದಲ್ಲಿ ದೇವರು ಉಳಿಸಿದ್ರು. ಕೊರೋನಾದಲ್ಲಿ ಸಾಯ್ಬೇಕಾಯ್ತು, ದೇವರು ಉಳಿಸಿದ್ರು. ನಾನಾ ರೀತಿಯಲ್ಲಿ ದೇವರು ಉಳಿಸಿದ್ರು ನನ್ನನ್ನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಂತ ಸಮಯದಲ್ಲಿ ಕೂಡ ನಾವು ನಂಬಿಕೆಯನ್ನ ಪ್ರಕಟಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಷ್ಟ ಬಂತು, ದುಃಖ ಬಂತು ಅಂತ ಹೇಳಿ ಖಂಡಿತವಾಗಿ ನಾವು ದೇವರಿಂದ ದೂರ ಹೋಗಬಾರ್ದು. ಗಂಡನಿಂದ ಬರ್ಬೋದು, ಹೆಂಡತಿಯಿಂದ ಬರ್ಬೋದು, ಮಕ್ಕಳಿಂದ ಬರ್ಬೋದು, ಅಣ್ಣ ತಮ್ಮಂದರಿಂದ, ಇತರರಿಂದ, ಬಂಧು ಬಳಗದಿಂದ, ಲೋಕದ ಜನಗಳಿಂದ ಬಹಳ ಹಿಂಸೆ ಬರಬಹುದು. ಮನೆ ಮಠ ಬಿಟ್ಟು, ಊರು ಬಿಟ್ಟೆ ಹೋಗುವಂತ ಪರಿಸ್ಥಿತಿ ಕೂಡ ಬರಬಹುದು. ನನ್ನ ಜೀವಿತದಲ್ಲಿ ಬಂದು ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರ. ದಾವೀದರಸರ ಜೀವಿತದಲ್ಲಿ ಕೂಡ ಬಂದು ಹೋಯಿತು. ಯೋಬನ ಜೀವಿತದಲ್ಲಿ ಬಂದು ಹೋಯಿತು. ದೇವರು ಮತ್ತೆ ಬಿಡ್ಲಿಲ್ಲ. ಆದ್ದರಿಂದ ಯಾವುದೇ ಕಷ್ಟ, ಸಂಕಟ, ದುಃಖ ಬರಲಿ, ಖಂಡಿತವಾಗಿ ಇಟ್ಟ ಹೆಜ್ಜೆಯನ್ನ ಹಿಂದೆ ತೆಗೆಯಬಾರದು. ಇದಕ್ಕೂ ಯೇಸುಸ್ವಾಮಿ ಒಂದು ಮಾತನ್ನು ಹೇಳಿದ್ದಾರೆ, ನೇಗಿಲಿಗೆ ಕೈ ಹಾಕಿದ್ದೀಯಾ, ತಿರುಗಿ ನೋಡ್ಬೇಡ ಅಂತೇಳಿ. ಉದಾಹರಣೆಗೆ, ರೈತ ಈಗ ಇಲ್ಲ, ಹಿಂದೆ ರೈತರು ಏನ್ ಮಾಡ್ತಾ ಇದ್ರು, ಎತ್ತುಗಳಲ್ಲಿ ಹೂಳ್ತಾ ಇದ್ರು. ಹೂಳುವಾಗ ಅವರ ದೃಷ್ಟಿ ಮುಂದೆ ಇರ್ತಿತ್ತು, ನೇಗಿಲು ಆ ಕಡೆ ಹೋಗದಾಗೆ ನೇರವಾಗಿ ಹೋಗಿರ್ಬೇಕು ಅಂತ ಹೇಳಿ. ಹಾಗೆ ಏನಾಗ್ತಿತ್ತು, ನಮ್ಮ ಜೀವಿತ ಕೂಡ ದೇವರು ನಮ್ಮನ್ನು ಕರೆದ ಮೇಲೆ, ಸಾಕ್ಷಿಯಾಗಿ ಮಾರ್ಪಡಿಸಿದ ಮೇಲೆ, ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದಾಗ ನಾವು ಅದಕ್ಕೆ ಸರಿಯಾಗಿ ಪ್ರೀತಿಸಿ ದೇವರ ವಾಕ್ಯಕ್ಕೆ ಬೆಲೆ ಕೊಟ್ಟುಕೊಂಡು ವಿಧೇಯರಾಗಿ ಜೀವಿಸಿ ಮುಂದೆ ದೇವರೊಂದಿಗೆ ಜೀವಿಸ್ಲಿಕ್ಕೆ ಹೋಗ್ಬೇಕು ಹೊರತು, ನಮ್ಮ ಮನಸ್ಸನ್ನು ಇಡಬೇಕು ಹೊರತು ಈ ಪ್ರಪಂಚಕದ ವಿಷಯಕ್ಕೆ ನಾವು ಬರಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 27:1, ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಒಂದು ಸಮಯದಲ್ಲಿ ದಾವೀದರು ಕೂಡ ಬಹಳ ಭಯ ಪಡ್ತಾ ಇದ್ರು. ಆಮೇಲೆ ದೇವರು ಗೊತ್ತಾಯ್ತು, ನಮ್ಗೆ ರಕ್ಷಕನು, ನಮ್ಗೆ ಬೆಳಕು, ಯಾರಿಗೆ ನಾವು ಭಯ ಪಡುವ ಅಗತ್ಯವಿಲ್ಲ. ಬೆಳಕಂದ್ರೆ ಪಾಪದಿಂದ ಬಿಡುಗಡೆ ಮಾಡಿದ್ರು. ನಮ್ಮ ಪರವಾಗಿ ದೇವರೇ ಯುದ್ಧ ಮಾಡುವನಾಗಿದ್ದಾನೆ, ರಕ್ಷಣೆ ಕೊಡುವರು ಆಗಿದ್ದಾರೆ ಅಂತೇಳಿ. ಹಾಗೆ ಇವತ್ತು ನಮ್ಮ ಜೀವಿತ, ಉದಾಹರಣೆಗೆ ನನ್ನ ಜೀವಿತವೇ ಹಿಂದೆ ಕತ್ತಲಮಯವಾಗಿತ್ತು, ಬೆಳಕು ಕೊಟ್ಟರು. ಹಾಗೆ ಅನೇಕರ ಜೀವಿತದಲ್ಲಿ ಇವತ್ತು ಸರ್ವ ಸೃಷ್ಟಿಕರ್ತನಾದ ದೇವರು ಬೆಳಕಂದ್ರೆ ಯಾವುದು, ಅನೇಕ ಪಾಪಗಳಿಂದ, ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿ ಒಳ್ಳೆ ರೀತಿಯಲ್ಲಿ ಶಾಂತಿ, ಸಮಾಧಾನ, ಜ್ಞಾನವನ್ನ ಕೊಟ್ಟು ಇತರರ ಮೂಲಕ ದೇವರ ವಿಷಯವನ್ನ ತಿಳಿಸಿ ನಡೆಸುವಂಥದ್ದೇ ಬೆಳಕು. ಅವರ ಜೀವಿತ ಬದಲಾಗುವಂಥದ್ದು. ರಕ್ಷಕ ಅಂತ ಹೇಳಿದ್ರೆ ಅನೇಕ ವಿರೋಧಿಗಳ ಕೈಯಿಂದಲೂ, ಅಪಘಾತಗಳ ಕೈಯಿಂದಲೂ, ನಾನಾ ರೀತಿಯಿಂದಲೂ ದೇವರದು ಯಾವ ಮೂಲಕ ಹೇಗೆ ರಕ್ಷಣೆ
ರಕ್ಷಣೆ ಕೊಡ್ತಾರೆ ಅಂತ ನಮಗೆ ತಿಳ್ಕೊಳ್ಳೋದೇ ಅಸಾಧ್ಯವಾಗೋದು. ಅದು ನಮಗೆ ನಮ್ಮ ಮನಸ್ಸಿಗೆ ನಿಲುಕದ ಒಂದು ವಿಷಯವಾಗಿದೆ. ಇದುವೇ ರಕ್ಷಕರು. ನಾನು ಯಾರಿಗೆ ಭಯಪಟ್ಟೇನು? ಯಾರಿಗೆ ಹಾಗಿರುವಾಗ ನಾವು ಇನ್ನೊಬ್ಬರ ಜೊತೆಲಿ ಕಠಿಣವಾಗಿ ಮಾತಾಡಿಕೊಂಡು ಬಡದಾಟ ಲೋಕ ಜೀವಿತಕ್ಕೆ ಹೋಗಬಾರ್ದು. ಅದು ಹೋಗುವಂತ ಅದಕ್ಕೆ ನಾವು ಭಯ ಪಡೋದಿಲ್ಲ ಅಂತ ಹೇಳುವಂಥದ್ದು ಅಲ್ಲ. ದೇವರು ನಮ್ಮ ಮಾರ್ಗದಲ್ಲಿಯೇ ನಮಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸ್ತಾರೆ. ಆಗ ಎಲ್ಲರಿಂದಲೂ ನಾವು ಬಲಾಢ್ಯರು, ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅಂಥವ್ರ ಜೊತೆಲಿ ಸೇರದೆ ನಮಗೆ ಶಾಂತಿ ಸಮಾಧಾನದಲ್ಲಿ ಒಳ್ಳೆ ರೀತಿಯಲ್ಲಿ ಜೀವಿಸುವಂಥದ್ದೇ ಬಲಾಢ್ಯರು. ಅಂಥವ್ರನ್ನು ಯಾರು ಶಾಂತಿ ಸಮಾಧಾನದಲ್ಲಿ ಜೀವಿಸುವಾಗ ಯಾವ ರೌಡಿಗಳು ಯಾರು ಮುಟ್ಟಕ್ಕೆ ಬರೋದಿಲ್ಲ. ಅಯ್ಯೋ ಬಹಳ ಶಾಂತಿ ಸಮಾಧಾನ ಇದ್ದಾರಪ್ಪ, ಒಳ್ಳೆಯವರಿದ್ದಾರೆ, ಅವ್ರ ಹತ್ರ ನಾವು ಹಾಗೆ ಮಾತಾಡಬಾರ್ದು, ಅವ್ರ ಹತ್ರ ಅವ್ರಿಗೆ ಏನು ತೊಂದರೆ ಮಾಡಬಾರ್ದು, ಅವರಂತೆ ಜೀವಿಸಲಿ ಅಂತ ಹೇಳ್ತಾರೆ. ಅದೇ ನಾವು ಸ್ವಲ್ಪ ದುಷ್ಟರಾಗ್ಬಿಟ್ರೆ ಹೊಡಿ ಕೈಗಳು ಮುರಿ, ಅವರನ್ನ ಕೊಲ್ಲು, ಅವ್ರ ಜಗಳ ಮಾಡೋ ಇದು ಬರುತ್ತದೆ. ಅದಕ್ಕೆ ದಾವೀದರ ಹೇಳೋದು, ನಾನು ಯಾರಿಗೆ ಭಯಪಟ್ಟೇನು ಅಂತ. ಅಂದ್ರೆ ದೇವರು ಬೇಕಾದ ಜ್ಞಾನವನ್ನ ದೇವರು ಕಾವಲು ದೂತರ ಮೂಲಕ ರಕ್ಷಣೆ ಕೊಡ್ತಾರೆ, ಪವಿತ್ರಾತ್ಮನ ಮೂಲಕ ನಡೆಸ್ತಾರೆ ಅಂತ ಇದರ ಅರ್ಥವಾಗಿದೆ. ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ಯೆಹೋವನು ನನ್ನ ಪ್ರಾಣದ ಆಧಾರ. ನಮ್ಮ ಪ್ರಾಣ ಯಾರಿಂದ ಬಂತು? ದೇವರಿಂದ. ನನ್ನ ಶರೀರ, ನನ್ನ ಜೀವ, ನನ್ನ ಕೈ ಕಾಲು ಅಂತ ಹೇಳಲು ಸಾಧ್ಯವಿಲ್ಲ. ಆದಿ ಮಾನವನನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿದರು. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ ನೋಡುವಾಗ ಮನುಷ್ಯನ ರೂಪವನ್ನು ಮಣ್ಣಿನಿಂದ ಮಾಡಿದ್ರು. ಅವನಲ್ಲಿ ಜೀವಶ್ವಾಸವಿಲ್ಲ. ದೇವರು ಆ ಮಣ್ಣಿನ ಮುದ್ದೆಗೆ ಗಾಳಿಯನ್ನ ಊದಿದರು. ಆವಾಗ ಮೂಗಿನ ಮೂಲಕ ಗಾಳಿ ಹೋಗಿ ಹೃದಯದ ಒಳಗೆ ಪ್ರವೇಶಿಸಿದಾಗ ಆ ಮಣ್ಣಿನ ಬೊಂಬೆ ಏನಾಯ್ತು? ಬದುಕಿತು, ಪ್ರಥಮ ಮನುಷ್ಯನಾದ. ದೇವರ ನಮಗೆ ಸ್ತೋತ್ರವಾಗಲಿ. ಅದೇ ಸಂತಾನದವರು ಇವತ್ತು ನಾವು. ಹಾಗೆ ನೋಡಿ, ಅದೇ ಇವತ್ತು ನಾವು ಮೂಗಿನಲ್ಲಿ ಉಸಿರಾಡದೆ ಹೋದ್ರೆ ಬದುಕಲು ಸಾಧ್ಯವಿದೆಯೋ? ಎಷ್ಟೇ ಕೋಟಿ ಹಣ, ಬೆಳ್ಳಿ, ಬಂಗಾರ, ಟನ್ನು ಕಟ್ಟಲಿ ಇರಲಿ, ಎಂಥ ಅಧಿಕಾರಿಗಳಿರಲಿ, ಎಂಥ ಹಣವನ್ನೇ ಇರಲಿ, ದೊಡ್ಡ ಇವತ್ತು ಎಂಥ ಉದಾಹರಣೆಗೆ ನಮ್ಮ ಭಾರತ ದೇಶದ ದೊಡ್ಡ ಒಂದು ಅಧಿಕಾರಿ ಅಂದ್ರೆ ರಾಷ್ಟ್ರಪತಿ, ಅವರೇ ಮೂಗಿನಲ್ಲಿ ಉಸಿರಾಡದೆ ಹೋದರೆ ಅವರು ಬದುಕ್ತಾರ? ಎಷ್ಟೇ ತಿನ್ನಕ್ಕಿರ್ಬೋದು, ಎಷ್ಟೇ ಇರ್ಬೋದು, ಅವರಿಗೆ ಎಷ್ಟೋ ಇವತ್ತು ಆರ್ಮಿಯವರು ಅವರಿಗೆ ರಕ್ಷಕರಾಗಿದ್ದಾರೆ. ಹೋಗುವಾಗಲೂ ಬರುವಾಗಲೂ ಅವರಿಗೆ ಎಷ್ಟೋ ರಕ್ಷಕರು ಇದ್ದಾರೆ ಇವತ್ತು. ಆದ್ರೂ ಮೂಗಿನಲ್ಲಿ ಉಸಿರಾಡದೆ ಹೋದರೆ ಬದುಕಲು ಸಾಧ್ಯವಿದೆಯೋ? ಎಷ್ಟೇ ತಿನ್ನಕ್ಕಿದ್ರು ಮಾಡ್ರು ಇಲ್ಲ. ಆಗ ನಮ್ಮ ಪ್ರಾಣ ಯಾರದಾಗಿದೆ? ದೇವರದ್ದಾಗಿದೆ. ಆಗ ನಮ್ಮ ಭರವಸೆ ಸಂಪೂರ್ಣ ಯಾರಲ್ಲಿ ಇರಬೇಕು? ದೇವರಲ್ಲಿ ಇರಬೇಕು. ಆಗ ನನ್ನ ಶರೀರ ನಂದು ಅಂತ ಹೇಳಕ್ಕೆ ಏನಾದ್ರೂ ನಮಗೆ ಇಲ್ಲಿ ಅಧಿಕಾರ ಇದೆಯೋ? ನನ್ನ ಶರೀರ ತೆಗೆದ್ಮೇಲೆ ನಮಗೆ ಕಾಯಿಲೆ ಬರುವಾಗ ಯಾಕೆ ನಾವು ಆಸ್ಪತ್ರೆಗೆ ಹೋಗ್ಬೇಕು? ಯಾಕೆ ನೋವಾಗಬೇಕು? ಯಾಕೆ ಹಾಸಿಗೆ ಹಿಡಿಬೇಕು? ಯಾಕೆ ಸಾಯಬೇಕು? ಅವಶ್ಯ ಇಲ್ಲಲ್ಲ. ಇಂಥದ್ದು ಒಂದು ಬರಬಾರ್ದಲ್ಲ. ಇಲ್ಲ. ಆಗ ನಮ್ಮ ಶರೀರ ಪ್ರಾಣ ಎಲ್ಲ ಯಾರ್ದಾಗಿದೆ? ದೇವರದ್ದಾಗಿದೆ. ನಮಗೆ ಸ್ತೋತ್ರ. ನಾನು ಯಾರಿಗೂ ಹೆದರೇನು? ನನಗೆ ಪ್ರಾಣ ಕೊಟ್ಟು ಬೇಕಾಗಿದೆ ಕೊಟ್ಟು ದೇವರು ನನ್ನ ನಡೆಸ್ತಾ ಇದ್ದಾರಪ್ಪ, ಯಾರಿಗೂ ಹೆದರುವುದಿಲ್ಲ. ಈ ಒಂದು ಭಯ, ಭಕ್ತಿ, ಪ್ರೀತಿ ನಮ್ಮಲ್ಲಿ ಕೂಡ ಇರಬೇಕು. ದೇವರ ನಮಗೆ ಸ್ತೋತ್ರ. 2, ನನ್ನನ್ನು ಬಾಧಿಸುತ್ತಿರುವ ದುರ್ವೈಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನೋಡಿ, ಆಗಿರುವಾಗ ದೇವರು ಆದುಕೊಂಡವರ ಬಳಿಗೆ ಯಾರವರನ್ನು ಏನಾದರೂ ಅವರಿಗೆ ತೊಂದರೆ ಮಾಡಬೇಕು ಅಂತ ಹೇಳಿ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಬಂದ್ರೆ ಅವರೇ ನೆಲಕ್ಕೆ ಬಿದ್ದು ಹೋದರು. ದೇವರ ನಮಗೆ ಸ್ತೋತ್ರವಾಗಲಿ. ಇದು ದಾವೀದರ ಕಾಲದಲ್ಲಿ ಕೂಡ ಅವರ ಸ್ವಂತ ಹೆಂಡತಿ ಅಪ್ಪನೇ ಅವರನ್ನು ಕೊಲೆ ಮಾಡಬೇಕು ಅಂತ ನೋಡ್ದ, ಕಡೆಗೆ ಅವನೇ ಬಿದ್ದು ಹೋದ. ಸ್ವಂತ ಮಗನಿಗೆ ಕೊಲೆ ಮಾಡಕ್ಕೆ ಬಂದ. ಈ ಥರದ ಅವನ ಸ್ನೇಹಿತರ ಮಾತು ಕಟ್ಟಿಕೊಂಡು ಕಡೆಗೆ ಆ ಮಗನ ಶವವೇ ಮರದಲ್ಲಿ ನೇತಾಡುವಾಗ ಆಯ್ತು. ಚಾಡಿ ಹೇಳಿದವನು ಅವನು ಕೂಡ ಅಯ್ಯೋ ನನ್ನ ಕಾರ್ಯ ನೆರವೇರಲಿಲ್ಲವಲ್ಲ ಅಂತೇಳಿ ನೇಣು ಹಾಕೊಂಡು ಸತ್ತ. ಕಡೆಗೆ ದಾವೀದರ ಮಗನು ಕೊಲೆ ಮಾಡಕ್ಕೆ ಬಂದಾಗ ದಾವೀದರ ಅರಸ ಮತ್ತೆ ಅವರ ಹೆಂಡತಿ ಅರಣ್ಯಕ್ಕೆ ಓಡಿ ಹೋಗುವಾಗ ಅಲ್ಲಿ ಅವನ ಒಬ್ಬ ಶತ್ರು ಸಿಮ್ಮಿಂತೆಲ್ಲವನು ಹಿಂದೆಯಿಂದ ಕಲ್ಲು ಹೊಡೆಯಲು ಬಂದ. ಕಡೆಗೆ ಅವನಿಗೆ ಕಷ್ಟ ಬಂದು ದಾವೀದರ ಅರಸರ ಕೈಯಿಂದಲೇ ಅವನು ಸಹಾಯ ಪಡೆಯುವ ಹಾಗೆ ಆಯಿತು. ಬಿದ್ದು ಹೋದರು. ಅದಕ್ಕೆ ಕೀರ್ತನೆ 112 ಬರೆಯಲ್ಪಟ್ಟಿದೆ, ನಿನಗೆ ನನ್ನ ಮೇಲೆ ಸರಿಯಾದ ಭಯ, ಭಕ್ತಿ, ಭರವಸೆ ಇರುವುದಾದರೆ ನಿನ್ನ ವೈರಿಗಳಿಗೆ ಬರುವಂತ ಶಿಕ್ಷೆಯನ್ನ ಕಣ್ಣಾರೆ ಕಾಣ್ತೀಯ, ಕಿವಿಯಾರೆ ಕೇಳುತ್ತೀಯ. ಇದು ಕೂಡ ನನ್ನ ಜೀವಿತದಲ್ಲಿ ನನ್ನ ಸಹೋದರ ಸಹೋದರಿಯರೇ, ನಮ್ಮ ಸಂಸಾರದಲ್ಲಿಯೂ ಇತರರಲ್ಲಿಯೂ ಯಾರ್ಯಾರು ವಿರೋಧಿಗಳಾಗಿ ಬಂದ್ರೋ, ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿದ್ರೋ,
ಎಲ್ಲ ಬಿದ್ದು ಹೋದರು. ಬಹಳ ಜನ ಈ ಭೂಲೋಕವನ್ನೇ ಬಿಟ್ಟು ಬಾರದ ಲೋಕಕ್ಕೆ ಹೋಗಿದ್ದಾರೆ. ಅಂದ್ರೆ ಮರಣ ಅವರು ಸತ್ತು ಸಮಾಧಿಯಾಗಿ ಹೋದರು. ದೇವರು ಇವತ್ತು ನನ್ನನ್ನು ದೇವರ ಸಾಕ್ಷಿಯನ್ನಾಗಿ ಉಪದೇಶಕನನ್ನಾಗಿಯೂ ಮಾರ್ಪಡಿಸಿಟ್ಟಿದ್ದಾರೆ. ಇವತ್ತು ಕೂಡ ಯಾರ್ಯಾರು ತೊಂದರೆ ಮಾಡಿದ್ದಾರೋ ಕಣ್ಣು ಮುಂದೆ ನರಳಾಡ್ತಾ ಇದ್ದಾರೆ. ಈಗ ಅವರು ಬಾಯಿ ಮುಚ್ಚಿ ಸುಮ್ಮನೆ ಕೂತಿದ್ದಾರೆ. ಯಾರಿಗೂ ನನ್ನ ಮುಂದೆ ಖಂಡಿತವಾಗಿ ದೂಷಣೆ ಮಾಡಿದವರನ್ನು ತಗ್ಗಿಸ್ತಾರೆ. ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಮಾಡುತ್ತಲೇ ಇದ್ದಾರೆ. ಇದು ಆಗಿದೆ ದೇವರ ಕಾರ್ಯಗಳು, ದೇವರು ಆದುಕೊಂಡವರಿಗೆ. ಅದಕ್ಕೆ ಮತ್ತಾಯ ಮಾರ್ಕ ಲೋಕದಲ್ಲಿ ಕೂಡ ಯೇಸು ಹೇಳಿದ್ದು, ಈ ಮಕ್ಕಳಂತವರಿಗೆ ಒಬ್ಬನು ಯಾರಾದರೂ ತೊಂದರೆ ಮಾಡಿದರೆ, ತೊಂದರೆಗೆ ಕಾರಣನಾದ್ರೆ ಅವರು ಬೀಸುವ ಕಲ್ಲನ್ನು ಕುತ್ತಿಗೆ ಕಟ್ಟಿಕೊಂಡು ಸಮುದ್ರಕ್ಕೆ ಹಾರುವುದೇ ಲೇಸು. ಅಂದ್ರೆ ಅವರ ಶವ ಕೂಡ ಮೇಲೆ ಬರುವುದಿಲ್ಲ, ಅಲ್ಲೇ ಹೋಗ್ಲಿ, ನಾಶವಾಗಿ ಹೋಗ್ಲಿ, ಇಲ್ಲಂದ್ರೆ ಶವಕ್ಕೂ ಕೂಡ ಶಿಕ್ಷೆ ಇದೆ ಅಂತೇಳಿ ಎಚ್ಚರ. ಆದ್ದರಿಂದ ದೇವರಾದ್ಕೊಂಡಂತ ನಮಗೆ ದೇವರೇ ನಮ್ಮ ಪರವಾಗಿ ಯುದ್ಧ ಮಾಡುವವರಾಗಿದ್ದಾರೆ. ಶತ್ರುಗಳಿಗೆ ಉತ್ತರ ಶಿಕ್ಷೆಯನ್ನ ಕೊಡುವವರಾಗಿದ್ದಾರೆ. ನಡೆದು ಹೋಗಿದೆ, ಈಗ ನಡೀತಾ ಇದೆ, ಇನ್ನು ಮುಂದೆ ಕೂಡ ನಡೀತಾ ಇದೆ. ಆಗ ನಮ್ಮ ಸಂಪೂರ್ಣ ಭರವಸೆ ಯಾರಲ್ಲಿ ಇರಬೇಕು? ದೇವರಲ್ಲಿಯೇ ಇರಬೇಕು. 3ನೇ ವಚನ, ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನೂ ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆ ಉಳ್ಳವನಾಗಿಯೇ ಇರುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಷಯದಲ್ಲಿ ಬಹಳ ದೊಡ್ಡ ಸಾಕ್ಷಿ ಕೊಡ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರನ್ನು ಅರಿತುಕೊಂಡು ನನ್ನ ಜೀವಿತದಲ್ಲಿ ದೀಕ್ಷಾ ಸ್ಥಾನ ಎಲ್ಲ ಆದ ಮೇಲೆ ಹೆಂಡತಿ ಮಕ್ಕಳೆಲ್ಲ ವಿರೋಧವಾದರು. ಇದನ್ನು ಹಿಂದೆ ಒಂದ್ಸಲ ಕೂಡ ಹೇಳಿದ್ದೇನೆ. ಆ ದಿವಸ ಇವರು ಏನ್ ಮಾಡಿದ್ರು, ಅವರ ನನ್ನ ಹೆಂಡತಿ ಕಡೆ ಬಂಧು ಬಳಗದವರದು, ಅಕ್ಕ ಪಕ್ಕದವರು, ಗೌಡ ಜಾತಿಯವರು, ಅವ್ರನ್ನೆಲ್ಲ ಹಾದಿ ತಪ್ಪಿಸಿದ್ರು, ಗೊತ್ತಿಲ್ಲ. ಕಡೆಗೆ ಹೆಂಡತಿ ಮಕ್ಕಳೆಲ್ಲ ನಾವು ಚರ್ಚಿಗೆ ಹೋಗೋದು ಬೇಡ, ಪ್ರಾರ್ಥನೆಗೆ ಹೋಗೋದು ಬೇಡ, ಮನೆಯಲ್ಲೇ ಪ್ರಾರ್ಥನೆ ಮಾಡಿಕೊಂಡ ಅವ್ರು ಆ ಜಾತಿಯವರು ಈ ಜಾತಿಯವರು ಅಂತ ನಮ್ಮನ್ನು ಹೀಯಾಳಿಸ್ತಾರೆ. ನಮ್ಮ ಮಾನ ಮರ್ಯಾದೆ ಹೋಗ್ತದೆ. ನಮ್ಮ ಮಕ್ಕಳನ್ನು ಯಾರು ಮದುವೆ ಮಾಡ್ತಾರೆ, ಯಾರು ಮದುವೆ ಆಗ್ತಾರೆ ಅಂತ ಈ ರೀತಿಯಲ್ಲೆಲ್ಲ ಬಹಳ ಹಿಂಸೆ ಕೊಟ್ಟಲು ಹೆಂಡತಿ. ಮಕ್ಕಳು ಕೂಡ, ಮಕ್ಕಳಲ್ಲಿ ದೊಡ್ಡ ಮಗಳು ಕೂಡ ಇದೇ ಮಾತನ್ನ ನನಗೆ ತಿಳಿಸಿದ್ಲು. ಒಂದು ದಿವಸ ಬೇಸರದಲ್ಲಿ ಮಧ್ಯಾಹ್ನ ತೋಟದಲ್ಲಿ ಕೆಲಸ ಮಾಡಿ ಊಟ ಮಾಡಿ ಬಂದು ನಾನು ಮಲಗಿದ್ದೆ ಮಂಚದ ಮೇಲೆ. ಹಾಗೆ ಮಲಗುವಾಗ ಬಲಬದಿಗೆ ಮಲಗಿದ್ದೆ, ಎಡಬದಿಗೆ ಮೇಲೆಯಿಂದ ಕೀರ್ತನೆ 27:3 ಕೀರ್ತನೆ 27:3 ಅಂತ ಹೇಳಿದ್ದು 31ನೇ ವರ್ಷದ ಹಿಂದೆ, 31, 27, 28 ವರ್ಷ ಇರ್ಬೋದು. ಆ ಸಮಯ ದೇವರಿಂದ ನಾವು ದೀಕ್ಷಾ ಸ್ಥಾನವನ್ನು ಪಡೆದು ಸ್ವಲ್ಪ ಸಮಯದಲ್ಲಿ, ಅಂದಾಜು ಒಂದು 27, 28 ವರ್ಷದ ಹಿಂದೆ. ಆವಾಗ ಏನಾಯ್ತು, ಈ ವಾಕ್ಯ ನನ್ನ ಕಿವಿಗೆ ಬಿತ್ತು. ಸಾಧಾರಣ ಸಣ್ಣ ನಿದ್ದೆ ಮಾಡುವನಾಗಿದ್ದೇನೆ. ಆಗ ಕೀರ್ತನೆ 27:3 ಯಾರು ಮಾತಾಡ್ತಾ ಇದ್ದಾರಪ್ಪ ಅಂತ 2 ವಾಣಿ ಕೇಳಿದ ಮೇಲೆ ತಕ್ಷಣ ಎದ್ದು ಬೈಬಲ್ ಎದ್ದು ನೋಡಿದಾಗ ನೋಡಿ ಈ ವಾಕ್ಯ, ನನಗೆ ವಿರೋಧವಾಗಿ ದಂಡು ಬಂದು ಹಿಡಿದರೂ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧರಾಗಿ ನಿಂತರೂ ಭರವಸೆ ಉಳ್ಳವನಾಗಿಯೇ ಇರುವೆನು. ಆವಾಗ ಅರ್ಥ ಆಯ್ತು, ನಾನು ಮನೆ ಬಿಡಬೇಕಾಗಿದೆ. ಬಹಳ ನನಗೆ ವಿರೋಧವಾಗಿ ಬರ್ತಾರೆ, ದೇವರು ಆದರೂ ನನ್ನನ್ನು ಸೋತು ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ಒಂದು ಯೋಚನೆ ಬಂತು. ಅದು ನೆರವೇರಿ ಹೋಯಿತು. ಕಡೆಗೆ ತಂದೆ, ಹೆಂಡತಿ, ಮಕ್ಕಳು, ಬಂಧುಗಳು, ಅಕ್ಕ ಪಕ್ಕದವರು ಎಲ್ಲ ವಿರೋಧವಾಗಿ ಬಂದರು. ಮನೆ ಬಿಡ್ಲೇಬೇಕಾಯಿತು. ಬಹಳ ಶಿಕ್ಷೆ ಕೊಡಬೇಕು ಬಂದರು, ಕೊಲ್ಲಕ್ಕೆ ಬಂದರು, ಕೊಲೆ ಮಾಡಕ್ಕೆ ಬಂದರು. ಏನಾದ್ರೂ ಏನು ನಡೆಯಲಿಲ್ಲ. ದೇವರು ಇವತ್ತುವರೆಗೆ ನಡೆಸಿದ್ದಾರೆ, ಇನ್ನು ಮುಂದೆ ಕೂಡ ನಡೆಸುವವರಾಗಿದ್ದಾರೆ. ಹಾಗೆ ಮೊಟ್ಟ ಮೊದಲು ದೇವರ ವಾಣಿಯಾಗಿದ್ದು ಈ ಕೀರ್ತನೆ 27:3, ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧರಾಗಿ ನಿಂತರೂ ಭರವಸೆ ಉಳ್ಳವನಾಗಿ ಇರುವೆನು. ಆ ದಿವಸ ದೇವರು ನನಗೆ ಎಡದ ಕಿವಿಗೆ ಮೇಲಿನಿಂದ ಮಲಗಿದವನಿಗೆ ಮೇಲಿನಿಂದ 2 ವಾಣಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಆದುಕೊಂಡವರನ್ನು ಖಂಡಿತವಾಗಿ ದೇವರು ಕೈ ಬಿಡುವುದಿಲ್ಲ. ಎಲ್ಲ ಭರವಸೆ ಉಳ್ಳವರಾಗಿಯೇ ನಡೆಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಈ ವಾಕ್ಯವನ್ನು ಕೇಳುತ್ತಿರುವವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ, ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್.